ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಉಮಾ ಚಾನಲ್ ಲೈಫ್ ಸ್ಟೈಲ್. ಇಷ್ಟು ದಿನ ಸ್ವಲ್ಪ ತುಂಬಾ ಬ್ಯುಸಿ ಇದೆ, ಯಾಕಂದರೆ ಮದುವೆ ಆರ್ಡರ್ಸು ತುಂಬಾ ಇದ್ವು. ಹಾಗಾಗಿ ವಿಡಿಯೋ ಮಾಡೋದಕ್ಕೆ ಟೈಮ್ ಸಿಕ್ಕಿರಲಿಲ್ಲ. ಇವತ್ತಿನ ವಿಡಿಯೋದಲ್ಲಿ ನಾನು ಎಂಬ್ರಾಯ್ಡ್ರಿ ಮಷಿನಲ್ಲಿ ಡಿಸೈನ್ನ ಯಾವ ರೀತಿ ಸೆಲೆಕ್ಟ್ ಮಾಡೋದು ಮತ್ತು ಯಾವ ರೀತಿ ನಾವು ಕರೆಕ್ಟಾಗಿ ಡಿಸೈನ್ನ ಹಾಕೋದು ಅಂತೇಳಿ ತಿಳಿಸ್ಕೊಡ್ತಾ ಇದ್ದೀನಿ. ಸ್ವಲ್ಪ ಮಟೀರಿಯಲ್ಸ್ ಬಂದಿತ್ತು, ಬೆಂಗಳೂರಿಂದ ಆರ್ಡ್ರ್ ಮಾಡಿದ್ದೆ. ಯಾಕಂದರೆ ಇಲ್ಲಿ ನಮ್ಮ ನಿಯರಲ್ಲಿ ನಮಗೆ ಯಾವುದೇ ರೀತಿ ಥ್ರೆಡ್ಡು ಸಿಗೋದಿಲ್ಲ. ಹಾಗಾಗಿ ನಾನು ಎಲ್ಲ ಕಡೆ ಕೇಳಿದೆ, ಬಟ್ ಇಲ್ಲಿ ನಿಯರಲ್ಲಿ ಯಾವುದೇ ರೀತಿ ಎಂಬ್ರಾಯ್ಡ್ರಿ ಮಷಿನ್ಗೆ ಯೂಸ್ ಮಾಡೋ ಥ್ರೆಡ್ ಸಿಗೋದಿಲ್ಲ ಅಂತ ಹೇಳಿದರು. ಅದಕ್ಕೆ ನಾನು ಬೆಂಗಳೂರಿಂದ ಆರ್ಡ್ರ್ ಮಾಡಿದ್ದೆ. ಅವನ್ನ ಯಾವ ರೀತಿ ಸೆಟ್ ಮಾಡಿ ಇಟ್ಕೊಂಡಿದ್ದೀನಿ ಅಂತೇಳಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಬನ್ನಿ ನೋಡಿ. ಸ್ವಲ್ಪ ಇಲ್ಲಿ ಮೇಲ್ಗಡೆ ಈ ರೀತಿ ಸೆಟ್ ಮಾಡಿದ್ದೀನಿ. ಯಾಕಂದರೆ ಈ ರೀತಿ ನಾವು ಕ್ಲಿಯರಾಗಿ ಸೆಟ್ ಮಾಡಿ ಇಟ್ಕೊಂಡ್ರೆ ನಮಗೆ ಕಲರು ಚೂಸ್ ಮಾಡುವಾಗ ಯಾವುದೇ ರೀತಿ ಪ್ರಾಬ್ಲಮ್ ಆಗೋದಿಲ್ಲ, ಮತ್ತು ಜಾಯಿಂಟ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಒಂದು ಕಡೆ ಹಾಕಿದರೆ. ಹಾಗಾಗಿ ನಾನು ಈ ರೀತಿ ಸೆಟ್ನ ಮಾಡ್ಕೊಂಡು ಇಟ್ಟು, ಮತ್ತು ಇನ್ನೂ ಸ್ವಲ್ಪ ಉಳಿದಿರೋದನ್ನು ನಾನು ಈ ರೀತಿ ಎರಡು ಕಡೆ ಸೆಟ್ ಮಾಡಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ನೋಡಿ, ನಾವು ಇದೇ ಬ್ಲೌಸ್ ಪೀಸ್ಗೆ ಇವಾಗ ಡಿಸೈನ್ನ ಮಾಡಬೇಕಾಗಿರೋದು. ಪ್ಲೇನ್ ಬ್ಲೌಸ್ ಪೀಸ್ ಇದ್ದರೆ ತುಂಬ ಚೆನ್ನಾಗಿ ಕಾಣುತ್ತೆ ಅಂಥೇಳಿ ಮ್ಯಾರೇಜ್ದು ಈ ರೀತಿ ಪ್ಲೇನ್ ಬ್ಲೌಸ್ನ ಅವರು ಪೀಸ್ನ ಕೊಟ್ಟೋಗಿದ್ದಾರೆ. ಹಾಗಾಗಿ ಅದರಲ್ಲಿ ಏನಿಲ್ಲ, ಗೋಲ್ಡ್ ಕಲರ್ ಒಂದೇ ಬಂದಿದೆ. ಹಾಗಾಗಿ ನಾನು ಇವೆರಡು ಕಲರ್ನ ಕಾಂಬಿನೇಷನ್ ಮಾಡಿ ಡಿಸೈನ್ ಹಾಕ್ತೀನಿ. ಮತ್ತು ನೆಕ್ಸ್ಟು ನಾನು ಬರುವಾಗಲೇ ಮಷೀನಲ್ಲಿ ಈ ರೀತಿ ಕ್ಯಾಟ್ಲಾಗ್ಸ್ನ ಕೊಟ್ಟಿದ್ದಾರೆ. ಕಸ್ಟಮರ್ಗೆ ಈ ರೀತಿ ಕ್ಯಾಟ್ಲಾಗ್ ಕೊಟ್ಬಿಟ್ರೆ ಅವರಿಗೆ ಏನಾಗುತ್ತೆ ಅಂತ ಅಂದರೆ ಡಿಸೈನ್ನ ಚೂಸ್ ಮಾಡೋದಕ್ಕೆ ಯಾವುದೇ ರೀತಿ ಪ್ರಾಬ್ಲಮ್ ಆಗೋದಿಲ್ಲ. ಹಾಗಾಗಿ ನಾನು ಇದೇ ರೀತಿ ಕ್ಯಾಟ್ಲಾಗ್ನ ತೊಗೊಂಡು ಬಂದೆ. ನೋಡಿ, ನೆಕ್ಸ್ಟು ಅವರು ಯಾವ ಡಿಸೈನ್ನ ನಿಮಗೆ ಸೆಲೆಕ್ಟ್ ಮಾಡಿದ್ದಾರೆ ಅಂಥೇಳಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ನೋಡಿ, ಕಸ್ಟಮರು ಇದೇ ಡಿಸೈನ್ನೇ ಇಷ್ಟಪಟ್ಟಿದ್ದಾರೆ. ಯಾಕಂದರೆ ಇದು ನೆಕ್ಕೆಲ್ಲ ಸ್ವಲ್ಪ ಚೆನ್ನಾಗಿದೆ, ಮತ್ತು ಆಮೇಲೆ ಇವು ತೋಳಿಗೆಲ್ಲ ಈ ಥರ ಬುಟಾಸ್ ಬರುತ್ತೆ ಅಂಥೇಳಿ ಹಾಗಾಗಿ ಇದೇ ಡಿಸೈನ್ನ ಇಷ್ಟಪಟ್ಟಿದ್ದಾರೆ. ಹಾಗಾಗಿ ನಾನಿವಾಗ ಈ ಡಿಸೈನ್ನ ನಿಮಗೆ ಯಾವ ರೀತಿ ಚೂಸ್ ಮಾಡ್ಕೊಳ್ಳೋದು ಮಷೀನಲ್ಲಿ ಅಂಥೇಳಿ ತಿಳಿಸ್ಕೊಡ್ತಾ ಇದ್ದೀನಿ. ನೋಡಿ, ಫಸ್ಟು ಈ ರೀತಿ ಮಷೀನ್ ಇರುತ್ತೆ. ನೋಡಿ, ಇಲ್ಲಿ ಒಂದು ಬ್ಲ್ಯಾಕ್ ಕಲರ್ ಬಟನ್ ಇದೆ. ಇದು ಸ್ಟಾರ್ಟ್ ಮಾಡೋ ಬಟನು. ನೋಡಿ, ಇವಾಗ ಸ್ಟಾರ್ಟ್ ಮಾಡ್ಕೋತಾ ಇದ್ದೀನಿ ನಾನು. ನೋಡಿ, ಮಷೀನು ಸ್ಟಾರ್ಟ್ ಆಯಿತು. ಇಲ್ಲಿ ನಮ್ಮ ಮನೆಯಲ್ಲಿ ತುಂಬ ಜಾಗ ಚಿಕ್ಕದಿದೆ, ಹಾಗಾಗಿ ನಾನು ಇದನ್ನು ಸ್ವಲ್ಪ ಇಲ್ಲಿನೇ ಸೆಟ್ ಮಾಡಿದ್ದೀನಿ. ನೋಡೋಣ ನೆಕ್ಸ್ಟ್ ಮುಂದೆ ನಾನು ಏನಾದರೂ ನನಗೆ ಪ್ಲೇಸು ಎಲ್ಲಾದರೂ ಅಡ್ಜಸ್ಟ್ ಆದರೆ ನಾನು ಬೇರೆ ಕಡೆ ಶಿಫ್ಟನ್ನು ಮಾಡ್ತೀನಿ. ನೋಡಿ, ಬಟನ್ನ ಸ್ಟಾರ್ಟ್ ಮಾಡಿದ ತಕ್ಷಣ ನಮಗೆ ಈ ರೀತಿ ಸ್ಕ್ರೀನೆಲ್ಲ ಇದು ಆಗೋದಕ್ಕೆ ತೋರಿಸುತ್ತೆ. ನೋಡಿ, ನೆಕ್ಸ್ಟ್ ಇದನ್ನೆಲ್ಲ ನೀವು ಓಕೆ ಕೊಟ್ಕೊಳ್ಳಿ. ನೋಡಿ, ಫಸ್ಟ್ ನಾವು ಇಲ್ಲಿ ಫೈಲ್ಗೆ ಹೋಗಬೇಕು. ನೆಕ್ಸ್ಟ್ ಇವಾಗ ಡಿಸೈನ್ ನಾವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು. ನೋಡಿ, ಅದು ನಂದು 382 ಇದೆ. ಹಾಗಾಗಿ ನಾನು 382 ಇವಾಗ ತೊಗೋತಾ ಇದ್ದೀನಿ. ನನ್ನ ಡಿಸೈನ್ಸ್ ಎಲ್ಲ ಪೆನ್ ಡ್ರೈವಲ್ಲಿದೆ. ನಾನು ಪೆನ್ ಡ್ರೈವಲ್ಲಿ ಸೆಲೆಕ್ಟ್ ಮಾಡ್ಕೊಂಡು ತೊಗೊಂಡಿದ್ದೀನಿ. ಇದು ನೋಡಿ, ರೈಟ್ ಸೈಡು, ಮತ್ತು ಇದು ಲೆಫ್ಟ್ ಸೈಡು, ಮತ್ತು ಇದು ಫ್ರಂಟು, ಮತ್ತು ಇದು ಸ್ಲೀವ್ಸ್ಗೆ ನಮಗೆ ಎರಡು ಥರ ಆಪ್ಷನ್ ಕೊಟ್ಟಿರ್ತಾರೆ. ನಮಗೆ ಈ ರೀತಿ ಕ್ಲಿಯರಾಗಿ ಅಷ್ಟು ಅಂದರೆ ಬುಟಾಸ್ ಎಲ್ಲ ಬೇಕಂದರೆ ನಾವು ಇದನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಇಲ್ಲ ನಮಗೆ ಮುಂದ್ಗಡೆ ಅಷ್ಟೇ ಬೇಕಂದರೆ ನಾವು ಈ ರೀತಿ ಡಿಸೈನ್ನ ಸೆಲೆಕ್ಟ್ ಮಾಡ್ಕೋಬೇಕು. ನೋಡಿ, ಮೊದಲಿಗೆ ನಾನು ಲೆಫ್ಟ್ ಸೈಡ್ ಇರೋದನ್ನು ಹಾಕಿದ ಮೇಲೆ ನಿಮಗೆ ರೈಟ್ ಸೈಡ್ ಇರೋದನ್ನು ತೋರಿಸ್ತೀನಿ. ನೋಡಿ, ನಾವೇನಾದರೂ ಅಕಸ್ಮಾತ್ ಸ್ಟಾರ್ಟಿಂಗ್ ತೊಗೊಳ್ಳೋರು ಇದ್ದರೆ ಗ್ರಾಫ್ ಬರುತ್ತೆ. ಇಲ್ಲಿ ಗ್ರಾಫ್ನ ತೊಗೊಂಡು ನೀವು ಕರೆಕ್ಟಾಗಿ ಲೈನ್ಸ್ ಎಲ್ಲ ಎಣಿಸ್ಬಿಟ್ಟು ತೊಗೊಳ್ಳಿ. ಹಾಗಾಗಿ ಆ ಥರ ನೀವು ಮಾಡಿದರೆ ಏನಾಗುತ್ತೆ ಅಂದರೆ ಲೆಫ್ಟ್ ಸೈಡು ಮತ್ತು ರೈಟ್ ಸೈಡು ಎರಡು ಒಂದೇ ಸಮ ಬರುತ್ತೆ. ಇಲ್ಲಾಂದರೆ ಹೆಚ್ಚು ಕಡಿಮೆ ಆಗ್ತಾ ಇರುತ್ತೆ. ಆ ರೀತಿ ಆಗಬಾರ್ದು ಅಂತಂದರೆ ನೀವು ಗ್ರಾಫಲ್ಲಿ ಕೌಂಟ್ ಮಾಡಿ ತೊಗೊಳ್ಳಿ ಎಷ್ಟು ಬರುತ್ತೆ ಅಂತೇಳಿ. ನೋಡಿ, ಒಂದು ಸರಿ ನಾನು ತೋರಿಸ್ತೀನಿ ನಿಮಗೆ. ಇಲ್ಲಿ ಹೋಮ್ ಪೇಜ್ಗೆ ಹೋದ ನಂತರ ಇಲ್ಲಿ ಗ್ರಾಫ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನೋಡಿ, ಇಲ್ಲಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಈ ರೀತಿ ಸರಿಸ್ಕೊಳ್ಳಿ. ನೋಡಿ, ನಮಗೆ ಕರೆಕ್ಟಾಗಿ ಲೆಫ್ಟ್ ಮತ್ತು ರೈಟು ಕರೆಕ್ಟಾಗಿ ಬರಬೇಕಂದ್ರೆ ಇಲ್ಲಿ ನೋಡಿ, ಇಲ್ಲಿ ಕರೆಕ್ಟಾಗಿ ಲೈನ್ಸ್ನ ಕೌಂಟ್ ಮಾಡ್ಕೊಳ್ಳಿ.
ನೋಡಿ ಇಲ್ಲಿ ಎಲ್ಲಿಗೆ ನಾವು ನೀಡಲ್ನ ಇಡಬೇಕು ಅಂತೇಳಿ ಕನ್ಸಿಡರ್ನ ಮಾಡಬೇಕು. ಫಸ್ಟು 1 2 3 4 ಅಂದರೆ ಇವಾಗ ನಾವು 4 ಲೈನ್ಸಲ್ಲಿ ಒಳಗಡೆ ನಮಗೆ ಬಂದಿದೆ. ನಾವು ನೆಕ್ಸ್ಟು ಡಿಸೈನ್ನ ಸೆಲೆಕ್ಟ್ ಮಾಡ್ಕೊಳ್ಳುವಾಗ ನಾವು ಇದೇ ರೀತಿನೇ ತೊಗೋಬೇಕು. ಈ ರೀತಿ ಮಾಡಿದರೆ ನಮ್ಗೆ ಇಲ್ಲಿ ಹೆಚ್ಚು ಕಡಿಮೆ ಬರೋದಿಲ್ಲ. ಇದೇ ರೀತಿನೇ ನೀವು ಸೆಲೆಕ್ಟ್ನ ಮಾಡ್ಕೊಳ್ಳಿ. ನೆಕ್ಸ್ಟ್ ನೋಡಿ, ಇಷ್ಟಾದ ನಂತರ ಇಲ್ಲಿ ಪ್ಲಸ್ ಮೇಲೆ ಕ್ಲಿಕ್ ಮಾಡಿ. ನೋಡಿ ಅಲ್ಲಿ ಪ್ಲಸ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಮ್ಗೆ ಏನಾಗುತ್ತೆ ಅಂತಂದರೆ ನೀಡಲು ಕರೆಕ್ಟಾಗಿ ನಾವು ಡಿಸೈನು ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅಂಥೇಳಿ ನಮಗೆ ಗೊತ್ತಾಗುತ್ತೆ. ನಾವು ಬಟ್ಟೆನ ಇಡಬೇಕಾದ್ರೆ ಕರೆಕ್ಟಾಗಿ ಇಲ್ಲಿಗೆ ಕನ್ಸಿಡರ್ ಮಾಡ್ಕೊಂಡು ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ತೊಗೋಬೇಕು. ನೋಡಿ, ಫ್ರೇಮ್ಗೆ ನಾವು ಬಟ್ಟೆನ ಸೆಟ್ ಮಾಡುವಾಗ ಕಂಪಲ್ಸರಿಯಾಗಿ ನಾವು ಕ್ಯಾನ್ವಾಸ್ನ ಯೂಸ್ ಮಾಡಬೇಕು. ಇಲ್ಲ ಅಂದರೆ ನಮಗೆ ಡಿಸೈನ್ ಫಿನಿಶಿಂಗು ಚೆನ್ನಾಗಿ ಬರೋದಿಲ್ಲ. ಹಾಗಾಗಿ ಕಂಪಲ್ಸರಿಯಾಗಿ ನಾವು ಕ್ಯಾನ್ವಾಸ್ ಯೂಸ್ ಮಾಡಿನೇ ಡಿಸೈನ್ನ ಹಾಕಬೇಕು. ನಾವು ಕೆಳಗಡೆ ಕ್ಯಾನ್ವಾಸ್ನ ಯೂಸ್ ಮಾಡಬೇಕು ಮತ್ತು ಮೇಲ್ಗಡೆ ಬಟ್ಟೆನ ಇಟ್ಟು ಫ್ರೇಮ್ಗೆ ಸೆಟ್ ಮಾಡಬೇಕು. ನಾನಿವಾಗ ಸೆಟ್ ಮಾಡಿ ನಿಮಗೆ ತೋರಿಸ್ತೀನಿ. ನೋಡಿ, ಈ ರೀತಿ ಹಾಕಿದ ನಂತರ ಸ್ವಲ್ಪ ನೀಟಾಗಿ ಬಟ್ಟೆನೆಲ್ಲ ಎಳ್ಕೊಳ್ಳಿ. ಇಲ್ಲೆಲ್ಲ ಪೂರ್ತಿ ಟೈಟಾಗಿ ಬರಬೇಕು. ಆ ರೀತಿ ನಾವು ಬಟ್ಟೆನ ಸೆಟ್ ಮಾಡ್ಕೋಬೇಕು. ನೋಡಿ, ನೀಟಾಗಿ ಬಟ್ಟೆ ಎಲ್ಲ ಸೆಟ್ ಮಾಡಿದ ನಂತರ ಈ ಥರ ಕ್ಲಿಪ್ಸ್ನ ಹಾಕಿ ನೋಡಿ ಈ ರೀತಿ ಫಸ್ಟಿಗೆ ಲಾಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ನೋಡಿ, ಇವಾಗ ಆಲ್ರೆಡಿ ನಾನು ಡಿಸೈನ್ನ ಯಾವ ರೀತಿ ಸೆಲೆಕ್ಟ್ ಮಾಡ್ಕೊಳ್ಳೋದು ಅಂತೇಳಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಮತ್ತು ನೆಕ್ಸ್ಟ್ ಮೊದಲಿಗೆ ನಾನು ಗೋಲ್ಡನ್ ಕಲರ್ ದಾರನ ಯೂಸ್ ಮಾಡ್ತೀನಿ. ಅದನ್ನೆಲ್ಲ ನಾನು ಇವಾಗ ಸೆಟ್ ಮಾಡಿದ್ದೀನಿ. ಇವಾಗ ಸ್ಟಾರ್ಟ್ನ ಕೊಡ್ತಾಯಿದ್ದೀನಿ. ನೋಡಿ, ಮೊದಲಿಗೆ ಫೂಟ್ನ ಕೆಳಗಡೆ ಮಾಡಿ ಸ್ಟಾರ್ಟ್ ಬಟನ್ನ ಕೊಡ್ತಾಯಿದ್ದೀನಿ. ನೆಕ್ಸ್ಟ್ ನೋಡಿ, ಇವಾಗ ನಾವು ಮೇನಾಗಿ ನಾವು ರೈಟ್ ಸೈಡ್ ಹಾಕೊಳ್ಳುವಾಗ ನಾವು ಇಲ್ಲೊಂದು ಪಾಯಿಂಟ್ನ ಮಾಡ್ಕೋಬೇಕು. ಅದೇ ಪಾಯಿಂಟ್ ಮೇಲೆ ನಾವು ನೀಡೆಲ್ಲ ಕುಂದಿರಿಸ್ಕೋಬೇಕು. ಆ ರೀತಿ ನಾವು ತೊಗೊಂಡ್ರೆ ಇಲ್ಲಿ ಯಾವುದೇ ರೀತಿ ನಮಗೆ ನೆಕ್ಕಲ್ಲಿ ಪ್ರಾಬ್ಲಮ್ ಆಗೋದಿಲ್ಲ. ನಾನಿವಾಗ ಪಾಯಿಂಟ್ ಅಂತೇಳಿ ನಾನು ಯಾವುದೇ ರೀತಿ ಮಾರ್ಕ್ನ ಹಾಕ್ಕೊಳ್ಳೋದಿಲ್ಲ. ಯಾಕಂದರೆ ಇಲ್ಲಿ ಥ್ರೆಡ್ ಇದೆಯಲ್ಲ, ಇದೇ ಥ್ರೆಡ್ನ ನಾನು ಪಾಯಿಂಟ್ ಅಂತೇಳಿ ಕನ್ಸಿಡರ್ನ ಮಾಡ್ಕೋತಾ ಇದ್ದೀನಿ. ನೋಡಿ, ನೆಕ್ಸ್ಟ್ ನಾನು ಸ್ಟಾರ್ಟ್ ಕೊಟ್ಟಿದ್ದೀನಿ. ಇವಾಗ ನೋಡಿ, ಇಲ್ಲಿ ಟೈಮಿಂಗ್ನ ತೋರಿಸ್ತಾ ಇದೆ. ಒಂದು ಸೈಡ್ ಡಿಸೈನ್ ಕಂಪ್ಲೀಟ್ ಆಗೋದಕ್ಕೆ 25 ಮಿನಿಟ್ ಆಗುತ್ತೆ. ನೆಕ್ಸ್ಟ್ ನಾನು ಬ್ಲೌಸ್ ಎಲ್ಲ ಸ್ಟಿಚಿಂಗ್ ಮಾಡಿ ಕಂಪ್ಲೀಟ್ ಆದಮೇಲೆ ನಾನು ಫಿನಿಶಿಂಗು ಯಾವ ರೀತಿ ಬಂತು ಅಂತೇಳಿ ನನಗೆ ತಿಳಿಸ್ಕೊಡ್ತೀನಿ. ನೋಡಿ, ಮಗ ತುಂಬಾ ಕೀಟ್ಲೆ ಮಾಡ್ತಾ ಇದ್ದಾನೆ. ನೋಡಿ ಫ್ರೆಂಡ್ಸ್, ಇವಾಗೆಲ್ಲ ಪೂರ್ತಿಯಾಗಿ ನಾನು ಬ್ಲೌಸ್ನ ಸ್ಟಿಚ್ ಮಾಡಿದ್ದೀನಿ ಕಂಪ್ಲೀಟಾಗಿ. ನೋಡಿ, ಸ್ಲೀವ್ಸ್ಗೆ ಈ ರೀತಿ ಡಿಸೈನ್ ಬಂದಿದೆ. ನೆಕ್ಸ್ಟು ಈ ರೀತಿ ನಾನು ಬೀಡ್ಸ್ನ ನಾನೇ ಎಕ್ಸ್ಟ್ರಾ ವರ್ಕ್ ಮಾಡಿದ್ದೀನಿ. ನೆಕ್ಸ್ಟು ಅದು ಫ್ರಂಟ್ ಸೈಡು ಮತ್ತು ನೋಡಿ ಬ್ಯಾಕ್ ಸೈಡ್ ಈ ರೀತಿ ವರ್ಕ್ ಮಾಡಿದ್ದೀನಿ. ನೋಡಿ, ಕಂಪ್ಲೀಟಾಗಿ ತುಂಬ ಚೆನ್ನಾಗಿ ಬಂತು ಫಿನಿಶಿಂಗ್ ಈ ಬ್ಲೌಸ್ದು. ನೋಡಿ, ನೀವೇ ನೋಡ್ತಾ ಇದ್ದೀರಾ. ನೋಡಿ, ಸ್ಲೀವ್ಸ್ಗೆಲ್ಲ ಪೂರ್ತಿಯಾಗಿ ಬುಟ್ಟಾಸ್ ಬಂದಿದೆ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.